ಜಿಬಿಎ ವ್ಯಾಪ್ತಿಯ 5 ಮಹಾನಗರ ಪಾಲಿಕೆಗಳಲ್ಲಿ ಕಳೆದ 3 ವರ್ಷಗಳಿಂದ ಒಂದೇ ಒಂದು ಅಂಡರ್ ಪಾಸ್ ಅಥವಾ ಗ್ರೇಡ್ ಸೆಪರೇಟ್ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಜಿಪುರ ಎಲಿವೇಟೆಡ್ ಕಾರಿಡಾರ್ ಹಾಗೂ ಉಲ್ಲಾಳು ಗ್ರೇಡ್ ಸೆಪರೇಟ್ ವಿಳಂಬದ ಬಗ್ಗೆ ಗಮನ ಸೆಳೆದ ಅವರು ನಗರ ಇಂದು ನರಕದಂತಾಗಿದೆ ಅಂತ ಆಕ್ರೋಶ ಹೊರಹಾಕಿದರು. ಇದರೊಂದಿಗೆ ಈ ಖಾತೆ ಗೊಂದಲ, ಓಸಿ ಮತ್ತು ಸಿಸಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಅಸ್ಪಷ್ಟತೆ ಹಾಗೂ ವಾಯುನೆಲೆ ಪ್ರದೇಶದ ಸುತ್ತಮುತ್ತ ಅಕ್ರಮ ಕಟ್ಟಡಗಳು ತಲೆ ಎತ್ತಿರತಕ್ಕಂಥ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ ಆರ್ ಅಶೋಕ್ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಗಂಭೀರವಾಗಿ ಆರೋಪಿಸಿದರು. ಪಾಪ ಡಿ ಕೆ ಶಿವಕುಮಾರ್ ಅವರು ಉಳಿಸಬೇಕು ಅಂತ ಹೋಗ್ತಾರೆ, ನೀವು ಅದನ್ನ ಮುಚ್ಚಬೇಕು ಅಂತ ಹೋಗ್ತೀರಾ? ಅದು ಡಿ ಕೆ ಶಿವಕುಮಾರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಉತ್ತರ ಕೊಡುವಾಗ ಹೇಳ್ತಾರೆ, ನನ್ನ ಅನಿಸಿಕೆಯಲ್ಲಿ ನನಗೆ ಇರುವುದಾದ ಮಾಹಿತಿಯನ್ನು ನೀವು ಕೊಟ್ಟಿದ್ದೀನಿ ಹೊರತು ಉತ್ತರ ಕೊಡುವಾಗ ಅವ್ರು ಹೇಳ್ತಾರೆ ಅದನ್ನ ಮುಚ್ಚಬೇಕಾ ಬೇಡ ಅಂತ ಹೇಳ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ನಿಮ್ದು ಅದನ್ನ ಬದಲಾವಣೆ ಮಾಡಿದ್ರೆ ಆ ಟ್ರ್ಯಾಕ್ ಇದೆಯಲ್ಲ ಉಪಾಧ್ಯಕ್ಷರೇ, ಅವರು ಕರೆಕ್ಟ್ ಆಗಿ ಹೇಳಿದ್ರು, ಅವರು ಬಿಡಿಸಿ ಹೇಳಿದ್ರು. ಏನು ಅಂತ ಹೇಳಿದ್ರೆ ಫ್ಲೈಯಿಂಗ್ ರೂಟ್ ಇರ್ತದೆ, ಇದರಲ್ಲೂ ಇದೆ, ಎಲ್ಲೂ ಜಕ್ಕೂರಲ್ಲೂ ಇದೆ. ಇದು ಮಿಲಿಟರಿ ಸ್ಕೂಲ್, ನಿಮ್ಗೆ ಟೇಕ್ ಆಫ್ ಆಗೋ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಬಿಲ್ಡಿಂಗ್ ಕಟ್ಟಂಗಿಲ್ಲ. ಲ್ಯಾಂಡಿಂಗ್ ಆಗೋ ಟೈಮಲ್ಲೂ ಕೂಡ ಆ ರೂಟ್ ಪೂರ್ತಿ ಒಂದು ಸ್ಟ್ರೆಚ್ ಪೂರ್ತಿ ಹೈ ರೈಸ್ ಬಿಲ್ಡಿಂಗ್ ಕಟ್ಟಂಗಿಲ್ಲ. 1+3 ನಾನು ಹೋಗಿದ್ದೆ, ಒಂದು ಜಕ್ಕೂರು ಇದಕ್ಕೆ ಹೋಗಿದ್ದೆ, ಯಾವುದೋ ಒಂದು ಜಮೀನ್ ನೋಡಕ್ ಹೋದಾಗ ಅವ್ರು ಹೇಳಿದ್ರು ಇಲ್ಲಿ 1+3 ಬಿಟ್ರೆ ಕಟ್ಟಂಗಿಲ್ಲ ಅಂತ ಹೇಳಿದ್ರು. ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಇದು ಅದು ಅವ್ರು ಹೇಳಿದ್ರು. ಅವರು ಸ್ವಲ್ಪ ದಾರಿಗೆ ಬಂದಿದ್ದಾರೆ, ಏನೋ ಅದನ್ನ ಅಳ್ಳಾಡಿಸ್ಬೇಕು ಅಂತ ಇದ್ದೀರಿ ಅಂತ ಒಂದು ಗುದ್ಲಿ ಹಾಕ್ದಂಗೆ ಹೇಳಿದ್ದಾರೆ ಅವರು. ನಾನು ಹೇಳ್ತೀನಿ, ಈಗ ಸರ್ಕಾರ ಡಿ ಕೆ ಶಿವಕುಮಾರ್ ಹೇಳಿದ್ರು ನಾವು ಉತ್ತರ ಕೊಡ್ತೀನಿ, ಕೊಡಿ, ಅದು ಪರವಾಗಿಲ್ಲ. ನೀವು ಇದನ್ನ ಚೇಂಜ್ ಮಾಡಲ್ಲ ಅಂತ ಹೇಳಿದ್ರೆ ನಿಮ್ ಸರ್ಕಾರ ಹೆಂಗೆ ಮೀಟಿಂಗ್ ಮಾಡುತ್ತೆ? ಹೌ ಸಭೆ ಹೆಂಗ್ ಕರಿತೀರಾ ಇದನ್ನ ನೀವು ಶಿಫ್ಟ್ ಮಾಡಬೇಕು ಅಂತ? ನೀವು ಮಾಡಲ್ಲ. ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ. ನೀವು ಅಶೋಕ್ ಅವರ ನೀವು ಮಂತ್ರಿಗಳಾಗಿದ್ದು ಇದನ್ನ ನಿರ್ಧಾರ ತೆಗಿಬೇಕು, ಕ್ಯಾಬಿನೆಟ್ ಅಲ್ಲಿ ಆಗಬೇಕು. ಯಾವ್ದೋ ಸಭೆ ತೆಗೆದು ಕೂಡಲೇ ಆಗೋದು ಬರ್ರಿ. ನಾನು ನೀವು ಬೇಡ. ಈಗ ನೋಡಿ, ನಿಮ್ ಸರ್ಕಾರದಲ್ಲಿ ಅಧಿಕಾರಿಗಳಿಗೂ ನಿಮ್ಗೂ ಸಂಬಂಧನೇ ಇರಲ್ಲ, ಮಂತ್ರಿಗೂ ಅಧಿಕಾರಿಗೂ ಏನು ಗೊತ್ತೇ ಇರಲ್ಲ. ಇಲಾಖೆ ಏನೋ ನಡ್ಕೊಂಡು ಹೋಗ್ತೈತೆ, ನೀವೇನೋ ಮಾಡ್ತೀರಾ ಅಂದ್ರೆ ಇಟ್ ಇಸ್ ಎ ಗವರ್ಮೆಂಟ್. ಏನು ಹುಡುಗಾಟನ ಇದು? ನೀವು ನಿಮ್ ಡೈರೆಕ್ಷನ್ ಇಲ್ದಿರ ಅವಕ್ಕೆ ಅವ್ರು ಹೆಂಗೆ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಮೀಟಿಂಗ್ ಕರೀತಾರೆ ಇದನ್ನ ಶಿಫ್ಟ್ ಮಾಡಬೇಕು ಅಂತ? ಓದ್ಲಾ ನಾನು? ನೋಡಿ, ನವೀನ್ ರಾಜ್ ಸಿಂಗ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರೆಕ್ಟ್. ಶಿಫ್ಟಿಂಗ್ ಆಫ್ ಗವರ್ಮೆಂಟ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಜಕ್ಕೂರ್ ಏರೋಡ್ರಮ್ ಫ್ರಮ್ ಜಕ್ಕೂರ್ ಟು ಮೈಸೂರು